ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಲಾ ಬಗ್ಗೆ ಗೊತ್ತಿಲ್ಲ ಅಂದರೆ ಅದನ್ನು ನೀವು ತಿರಸ್ಕಾರ ಮಾಡೋದಲ್ಲ, ಅದ್ರ ಬಗ್ಗೆ ನೀವು ರಿಜೆಕ್ಟ್ ಮಾಡೋದಿಲ್ಲ. ಲಾ ಬಗ್ಗೆ ಗೊತ್ತಿಲ್ಲ ಅಂದರೆ ನೀವು ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನಿಮಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಗೊತ್ತಿಲ್ಲದೇ ಇರ್ಬೋದು, ಆದರೂ ನೀವು ಅದನ್ನು ಕಂಪ್ಲೀಟಾಗಿ ಯೂಸ್ ಮಾಡ್ಕೊಳ್ತೀರಲ್ಲ. ಅದೇ ಥರ ನಿಮಗೆ ಯೂನಿವರ್ಸಲ್ ಲಾ ಬಗ್ಗೆ ಗೊತ್ತಾಗ್ದಲೇ ಇರಬಹುದು, ಬಟ್ ಅದು ಪ್ರತಿ ದಿನಾನೂ ನಡೀತಾ ಇರುತ್ತೆ. ನಿಮಗೆ ಲಾ ಆಫ್ ಗ್ರಾವಿಟೇಷನ್ ಗೊತ್ತಲ್ಲ, ಅದು ಯಾವಾಗ ಹೇಗೆ ಶುರುವಾಯಿತು, ಯಾರಿಂದ ಶುರುವಾಯಿತು ಅಂತ ಗೊತ್ತಾಯಿತಾ? ಯಾವುದು? ನ್ಯೂಟನ್ನಿಂದ ಗೊತ್ತಾಯಿತು. ಬಟ್ ಅದಕ್ಕೂ ಮುಂಚೆ ಕೂಡ ಅದು ಅಪ್ಲೈ ಆಗ್ತಾನೇ ಇತ್ತಲ್ಲ. ಅದೇ ರೀತಿ ಇದೂ ನೀವು ಆ್ಯಕ್ಚುಲಿ ಇದನ್ನು ಯೋಚನೆ ಮಾಡ್ದಲೇ ಇದ್ದರು, ಇದ್ರ ಬಗ್ಗೆ ಥಿಂಕ್ ಮಾಡ್ದಲೇ ಇದ್ರೂ ಇದು ನಿಮ್ಮ ಲೈಫಲ್ಲಿ ಆಗ್ತಾನೇ ಇರುತ್ತೆ. ಸೊ ಇದು ನೇಚರ್ ಆಫ್ ಲಾ ಅಷ್ಟೇ. Oftentimes, when people begin to understand the greatest secret, they become frightened of the negative thoughts. ಆಮೇಲೆ ಇನ್ನೊಂದು ಥಿಂಗ್ ಏನು ಅಂದರೆ, ಬಹಳ ಜನಕ್ಕೆ ಇದ್ರ ಬಗ್ಗೆ ಗೊತ್ತಾದ ಮೇಲೆ ಅವರಿಗೆ ನೆಗೆಟಿವ್ ಥಿಂಗ್ಸಿನ ಬಗ್ಗೆ ತುಂಬಾ ಹೆದರಿಕೆ ಆಗಿಬಿಡುತ್ತೆ. ನಾನು ಇಷ್ಟು ನೆಗೆಟಿವ್ ಯೋಚನೆ ಮಾಡ್ತೀನಿ, ನನ್ನ ಜೀವನದಲ್ಲಿ ಇನ್ನೇನೇನಾಗುತ್ತೆ, ಈ ನೆಗೆಟಿವ್ ಥಾಟನ್ನ ನಾನು ಬಂದ್ ಮಾಡೋಕ್ಕಾಗ್ತಿಲ್ಲ, ಏನೇನು ಆಗ್ತಾ ಇದೆ ಅಂತ. ಬಟ್ ನಿಮ್ಮ ಬಗ್ಗೆ ಏನು ತಿಳ್ಕೊಬೇಕಂದ್ರೆ, ಒಂದು ಪಾಸಿಟಿವ್ ಥಾಟ್ ಅನ್ನೋದು ನೆಗೆಟಿವ್ ಥಾಟ್ಗಿಂತ ಬಹಳ ಪವರ್ಫುಲ್ ಆಗಿರುತ್ತೆ. ಸೊ ನೀವು ಒಂದು ನೆಗೆಟಿವ್ ಥಾಟನ್ನು ನಿಮ್ಮ ಮೈಂಡನ್ನ ಇದು ಮಾಡಬೇಕಾದ್ರೆ ನೀವು ತಕ್ಷಣ ಪಾಸಿಟಿವ್ ವರ್ಡ್ಸನ್ನು, ಪಾಸಿಟಿವ್ ಥಿಂಗ್ಸನ್ನು ನೀವು ಯೂಸ್ ಮಾಡ್ಕೊಂಡಾಗ ನಿಮ್ಮ ಲೈಫಲ್ಲಿ ಪ್ರತಿಯೊಂದು ಪಾಸಿಟಿವ್ ಚೇಂಜಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ರಿಯಲಿ ಡಸ್ ದಟ್ ಮೆನಿ ನೆಗೆಟಿವ್ ಥಾಟ್ಸ್ ಆ್ಯಂಡ್ persist negative thing to bring something negative into your life. However, if you persist negative thought over a period of life, it will appear on your life. ನೀವು ಬಹಳ ಸತತವಾಗಿ ನಿರಂತರವಾಗಿ ಯಾವಾಗಲೂ ಒಂದೇ ಒಂದು ಥಾಟನ್ನು ಯೂಸ್ ಮಾಡ್ತಾ ಇದ್ದರೆ ಆ ಥಾಟಿಂದ ನಿಮಗೆ ಸಮ್ ಕ್ರಿಯೇಷನ್ ಆಗುತ್ತೆ. ಸೊ ನೀವು ಬಹಳ ನೆಗೆಟಿವ್ ಥಾಟನ್ನೇ ಬಹಳ ಲಾಂಗ್ ಪೀರಿಯಡಿಂದ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಅದರಿಂದನೇ ನಿಮಗೆ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಡಿಸಿಷನ್ಸ್, ನೆಗೆಟಿವ್ ಲೈಫ್ ಸರ್ಕಮ್ಸ್ಟೆನ್ಸಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನೀವು ಓವರ್ಕಮ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಕೋಬೇಕಂದ್ರೆ, ನೀವು ನೆಗೆಟಿವ್ ಥಾಟ್ಸನ್ನು ಕಮ್ಮಿ ಮಾಡಿಕೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ನೀವು ಜಾಸ್ತಿ ಮಾಡಬೇಕಾಗುತ್ತೆ. ದಿಸ್ ಈಸ್ ದ ಓನ್ಲಿ ಥಿಂಗ್, ದಿಸ್ ಈಸ್ ದ ಓನ್ಲಿ ಲಾ ವಿಚ್ ಯು ಕ್ಯಾನ್ ಡೂ, ವಿಚ್ ಯು ಕ್ಯಾನ್ ಥಿಂಕ್, ವಿಚ್ ಯು ಕ್ಯಾನ್ ಹ್ಯಾವ್. ಥ್ಯಾಂಕ್ ಗಾಡ್ ದಟ್ ದೇರ್ ಈಸ್ ಟೈಮ್ ಡಿಲೇ. ನೀವು ಯೋಚನೆ ಮಾಡಿದ್ದೆಲ್ಲ ತಕ್ಷಣ ನಿಮ್ಮ ಹತ್ರ ಬರೋದಿಲ್ಲ. ಥ್ಯಾಂಕ್ ಗಾಡ್ ಅದು ಡಿಲೇ ಆಗುತ್ತೆ. ಯಾಕಂದರೆ ಅದರಿಂದ ನೀವು ಯೋಚನೆ ಮಾಡಿ, ಆಲೋಚನೆ ಮಾಡಿ, ನಿಮಗೆ ನಿಜವಾಗ್ಲೂ ಅದು ಬೇಕೋ ಬೇಡವೋ ಅಂತ ಯೋಚನೆ ಮಾಡಿ ಡಿಸೈಡ್ ಮಾಡಿ ಅನ್ನೋದೇ ಇದರ ಯೂಸ್ಫುಲ್. ಆನ್ ದ ಪವರ್ಫುಲ್ ಆಫ್ ಕ್ರಿಯೇಟರ್ಸ್, ದ ಗ್ರೇಟೆಸ್ಟ್ ಕ್ರಿಯೇಟರ್ಸ್ ಏನು ಹೇಳಿದ್ದಾರೆ ಅಂದರೆ, ನೀವು ಯೋಚನೆ ಮಾಡಿದ್ದು ನಿಮ್ಮ ರಿಯಾಲಿಟಿ ಆಗಿ ಬದಲಾಗೋದಕ್ಕೆ ಶುರುವಾದಾಗ ನೀವು ನಿಮ್ಮ ಯೋಚನೆ, ನಿಮ್ಮ ಫ್ರೀಕ್ವೆನ್ಸಿಯನ್ನು ನೀವು ಯೋಚನೆ ಮಾಡಿದಾಗ ನೀವು ಆ ಥಿಂಗಿನ ಫ್ರೀಕ್ವೆನ್ಸಿಗೆ ಬರ್ತೀರ. ನೀವು ಆ ಥಿಂಗಿನ ಫ್ರೀಕ್ವೆನ್ಸಿಗೆ ಬಂದಾಗ ಆ ಥಿಂಗ್ ನಿಮ್ಮ ಹತ್ರ ಆಗ್ತಾ ಶುರುವಾಗುತ್ತೆ. ಸೊ ಹೌ ಈಸ್ ದಿಸ್ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಲೈಕ್ ದಿಸ್. ಯು ವಾಂಟ್ ಟು ಬಿ ಅವೇರ್ ಆಫ್ ಯುವರ್ ಥಾಟ್, ಚೂಸ್ ಯುವರ್ ಥಾಟ್ ಕೇರ್ಫುಲಿ. ನೀವು ನಿಮ್ಮ ಯೋಚನೆ ಮೇಲೆ ಗಮನ ಕೊಡಬೇಕು. ನೀವು ಅವ್ರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ, ಅವ್ರದ್ದು ಇವ್ರದ್ದು ಅಲ್ಲ. ನಿಮ್ಮ ಮೈಂಡಲ್ಲಿ, ನಿಮ್ಮ ಥಾಟ್ಸಲ್ಲಿ, ನಿಮ್ಮ ಬ್ರೈನಲ್ಲಿ ಏನು ನಡೀತಾ ಇದೆ, ದಟ್ ಈಸ್ ದ ಮೋಸ್ಟ್ ಪವರ್ಫುಲ್. ಸೊ ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅದು ನಿಮ್ಮ ರಿಯಾಲಿಟಿನಲ್ಲಿ ಬರ್ತಾ ಇದೆ ಅಂದರೆ, ನೀವು ನಿಮ್ಮ ಯೋಚನೆನ ತುಂಬ ಚೆನ್ನಾಗಿ ಮಾಡ್ಕೊಬೇಕು, ತುಂಬ ಚೆನ್ನಾಗಿ ಪಾಸಿಟಿವ್ ಮಾಡ್ಕೋಬೇಕು ಹೊರತು ಬೇರೆಯವ್ರ ಯೋಚನೆಯಿಂದ ಇದು ಬರೋದಿಲ್ಲ. ಸೊ ಇದರಲ್ಲಿ ಪಾಸಿಟಿವ್ ಆಗಿ ಹೇಗೆ ಥಿಂಕ್ ಮಾಡಬೇಕಂದ್ರೆ, ನೀವು ಮೆಡಿಟೇಷನ್ ಹೇಗೆ ಕೂತ್ಕೊಬೋದು. ಮೆಡಿಟೇಷನಿಂದ ಏನಾಗುತ್ತೆ ಅಂದರೆ, ನಿಮ್ಮ ಥಾಟ್ಸ್ ಏನೇನು ನಡೀತಾ ಇದೆ ಅಂತ ನೀವು ನಿಮ್ಮ ಥಾಟ್ಸ್ ಮೇಲೆ ಗಮನ ಕೊಡ್ತೀರ. ಸೊ ಬರ್ತಾ ಬರ್ತಾ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಜಸ್ಟ್ 3 to 10 ಮಿನಿಟ್ಸಲ್ಲೇ ನೀವು ಕಂಟ್ರೋಲ್ ಮಾಡ್ಕೊಬೋದು ನಿಮ್ಮ ಥಾಟ್ಸ್ ಬಗ್ಗೆ. ಇದ್ದಿದೆ ಫಸ್ಟು ನೀವು ಅವೇರ್ ಆಗಬೇಕು. ನೀವು ಏನು ಯೋಚನೆ ಮಾಡ್ತೀರಿ ಅದು ಪಾಸಿಟಿವಾ ನೆಗೆಟಿವಾ, ಆ ಥಾಟ್ಸಿಂದ ನಿಮ್ಗೆ ಯೂಸ್ ಆಗ್ತಿದೆಯಾ, ಯೂಸ್ ಆಗ್ತಿಲ್ವಾ. ಯೂಸ್ ಆಗೋ ಥಾಟ್ಸಲ್ಲಿ ಇಟ್ಕೊಳ್ಳಿ, ಕಂಟಿನ್ಯೂ ಮಾಡಿ. ಯೂಸ್ ಆಗದಲ್ಲೇ ಇರೋ ಥಾಟಲ್ಲೇ ನಿಲ್ಲಿಸಿ, ಆವಾಗಲೇ ಅದನ್ನು ಲೆಟ್ಕೊಂಡ್ ಮಾಡಿ. ಇವಾಗ ಏನು ಅಂದರೆ, ದ ಗ್ರೇಟೆಸ್ಟ್ ಸೀಕ್ರೆಟ್ ನಿಮಗೆ ರಿವೀಲ್ ಆಗಿದೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ, ಥಿಂಕ್ ಮಾಡ್ತಿದ್ದೀರಾ. ಸೊ ನೀವು ಥಿಂಕ್ ಮಾಡಿ ಯೋಚನೆ ಮಾಡೋದ್ರಿಂದ ನೀವು ನಿಮ್ಮ ಲೈಫಲ್ಲಿ ಒಳ್ಳೆಯದೆಲ್ಲ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.